ಅವಳಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬರುವಂತಹ ಬಡ ರೋಗಿಗಳಿಗೆ ಆಶ್ರಯ ಆಗಿರುವಂತಹ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದೆ. ಎಲ್ಲೆಂದರಲ್ಲಿ ಬೀದಿ ನಾಯಿಗಳು ಓಡಾಟ ಮಾಡ್ತಾ ಇರುವಂತಹ ಕಾರಣ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿಯಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಠಲ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟೊಂದು ಅವ್ಯವಸ್ಥೆ ಅನ್ನೋದಕ್ಕೆ ಈಗ ನಿಮಗೆ ಒಂದು ಉದಾಹರಣೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಆಸ್ಪತ್ರೆ 2ನೇ ಫ್ಲೋರ್ನಲ್ಲಿ ಏನು ಬೀದಿ ನಾಯಿ ಬಂದಿಲ್ಲ ಅಡ್ಡಾಡ್ತಿರುವಂತದ್ದು. ಏನು ಈ ಆಸ್ಪತ್ರೆ ಸೆಕ್ಯೂರಿಟಿ ಯಾವ ರೀತಿ ಇದೆ, ಇಲ್ಲಿ ವ್ಯವಸ್ಥೆ ಯಾವ ರೀತಿ ಅನ್ನೋದಕ್ಕೆ ಹಿಡಿದಿರುವಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಅದು 2ನೇ ಫ್ಲೋರ್ ನಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಸರ್ಜನ್ ಅಂದ್ರೆ ಶಸ್ತ್ರಚಿಕಿತ್ಸಾ ವಿಭಾಗದ ಮುಂಭಾಗದಲ್ಲಿ ಇದು ನಾಯಿಗಳು ತಿರುಗಾಡ್ತಿದ್ರಲ್ಲಿ ಪೇಷಂಟ್ ಕಡೆ ಇರೋರು ಸಹ ಏನು ಊಟ ಮಾಡುವಂತ ಪ್ರದೇಶದಲ್ಲಿ ನಾಯಿಗಳೆಲ್ಲ ಬಂದು ಹೋಗುತ್ತೆ. ಆ ನಾಯಿಗಳು ಸಹ ಇಷ್ಟೊಂದು ರಾಜರೋಷವಾಗಿ ಒಳಗಡೆ ಬರುತ್ತೆ ಅಂತಂದ್ರೆ ಎಂತ ಇಲ್ಲಿ ಸೆಕ್ಯೂರಿಟಿ ಇರ್ಬೋದು, ಎಷ್ಟೊಂದು ಅವ್ಯವಸ್ಥೆ ಇರ್ಬೋದು ಅನ್ನೋದಕ್ಕೆ ಇದು ಹಿಡಿದಿರುವಂತ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಏನು ಆ ನಾಯಿ ನೋಡ್ತಾ ಇರ್ಬೋದು, ಅವೆಲ್ಲ ಇಲ್ಲಿ ಒಳಗಡೆಗೆಲ್ಲ ಪೇಷಂಟ್ಸ್ ಇದ್ದಾರೆ. ಆ ಪೇಷಂಟ್ಸ್ ಇದ್ದಾರೆ, ಇಲ್ಲಿ ಎಲ್ಲ ಊಟ ಮಾಡ್ತಿರ್ತಾರೆ ಪೇಷಂಟ್ ಕಡೆ ರಾಜರೋಷವಾಗಿ ತಿರುಗಾಡುತ್ತೆ. ಸೊ ಇದನ್ನ ಯಾವ ರೀತಿ ಇಲ್ಲಿ ರೋಗಿಗಳೆಲ್ಲ ಬರ್ತಾರೆ. ಸೊ ಇಂತ ಇದಕ್ಕೇನು ಒಂದು ಸುಸಜ್ಜಿತವಾದಂತಹ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಅನ್ನೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಈ ಆಸ್ಪತ್ರೆಯ ವ್ಯವಸ್ಥೆ ನಿಜಕ್ಕೂ ರಾಜ್ಯದಲ್ಲಿ ಏನು ಆ ಮಾನ ಮರ್ಯಾದೆಯನ್ನು ಹರಾಜು ಮಾಡುವ ರೀತಿಯಲ್ಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅವಳಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬರುವಂತಹ ಬಡ ರೋಗಿಗಳಿಗೆ ಆಶ್ರಯ ಆಗಿರುವಂತಹ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದೆ. ಎಲ್ಲೆಂದರಲ್ಲಿ ಬೀದಿ ನಾಯಿಗಳು ಓಡಾಟ ಮಾಡ್ತಾ ಇರುವಂತಹ ಕಾರಣ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿಯಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಠಲ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟೊಂದು ಅವ್ಯವಸ್ಥೆ ಅನ್ನೋದಕ್ಕೆ ಈಗ ನಿಮಗೆ ಒಂದು ಉದಾಹರಣೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಆಸ್ಪತ್ರೆ 2ನೇ ಫ್ಲೋರ್ನಲ್ಲಿ ಏನು ಬೀದಿ ನಾಯಿ ಬಂದಿಲ್ಲ ಅಡ್ಡಾಡ್ತಿರುವಂತದ್ದು. ಏನು ಈ ಆಸ್ಪತ್ರೆ ಸೆಕ್ಯೂರಿಟಿ ಯಾವ ರೀತಿ ಇದೆ, ಇಲ್ಲಿ ವ್ಯವಸ್ಥೆ ಯಾವ ರೀತಿ ಅನ್ನೋದಕ್ಕೆ ಹಿಡಿದಿರುವಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಅದು 2ನೇ ಫ್ಲೋರ್ ನಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಸರ್ಜನ್ ಅಂದ್ರೆ ಶಸ್ತ್ರಚಿಕಿತ್ಸಾ ವಿಭಾಗದ ಮುಂಭಾಗದಲ್ಲಿ ಇದು ನಾಯಿಗಳು ತಿರುಗಾಡ್ತಿದ್ರಲ್ಲಿ ಪೇಷಂಟ್ ಕಡೆ ಇರೋರು ಸಹ ಏನು ಊಟ ಮಾಡುವಂತ ಪ್ರದೇಶದಲ್ಲಿ ನಾಯಿಗಳೆಲ್ಲ ಬಂದು ಹೋಗುತ್ತೆ. ಆ ನಾಯಿಗಳು ಸಹ ಇಷ್ಟೊಂದು ರಾಜರೋಷವಾಗಿ ಒಳಗಡೆ ಬರುತ್ತೆ ಅಂತಂದ್ರೆ ಎಂತ ಇಲ್ಲಿ ಸೆಕ್ಯೂರಿಟಿ ಇರ್ಬೋದು, ಎಷ್ಟೊಂದು ಅವ್ಯವಸ್ಥೆ ಇರ್ಬೋದು ಅನ್ನೋದಕ್ಕೆ ಇದು ಹಿಡಿದಿರುವಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಏನು ಆ ನಾಯಿ ನೋಡ್ತಾ ಇರ್ಬೋದು, ಅವೆಲ್ಲ ಇಲ್ಲಿ ಒಳಗಡೆಗೆಲ್ಲ ಪೇಷಂಟ್ಸ್ ಇದ್ದಾರೆ. ಆ ಪೇಷಂಟ್ಸ್ ಇದ್ದಾರೆ, ಇಲ್ಲಿ ಎಲ್ಲ ಊಟ ಮಾಡ್ತಿರ್ತಾರೆ ಪೇಷಂಟ್ ಕಡೆ ರಾಜರೋಷವಾಗಿ ತಿರುಗಾಡುತ್ತೆ. ಸೊ ಇದನ್ನ ಯಾವ ರೀತಿ ಇಲ್ಲಿ ರೋಗಿಗಳೆಲ್ಲ ಬರ್ತಾರೆ. ಸೊ ಇಂತ ಇದಕ್ಕೇನು ಒಂದು ಸುಸಜ್ಜಿತವಾದಂತಹ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಅನ್ನೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಈ ಆಸ್ಪತ್ರೆಯ ವ್ಯವಸ್ಥೆ ನಿಜಕ್ಕೂ ರಾಜ್ಯದಲ್ಲಿ ಏನು ಆ ಮಾನ ಮರ್ಯಾದೆಯನ್ನು ಹರಾಜು ಮಾಡುವ ರೀತಿಯಲ್ಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅವಳಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬರುವಂತಹ ಬಡ ರೋಗಿಗಳಿಗೆ ಆಶ್ರಯ ಆಗಿರುವಂತಹ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದೆ. ಎಲ್ಲೆಂದರಲ್ಲಿ ಬೀದಿ ನಾಯಿಗಳು ಓಡಾಟ ಮಾಡ್ತಾ ಇರುವಂತಹ ಕಾರಣ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿಯಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಠಲ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟೊಂದು ಅವ್ಯವಸ್ಥೆ ಅನ್ನೋದಕ್ಕೆ ಈಗ ನಿಮಗೆ ಒಂದು ಉದಾಹರಣೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಆಸ್ಪತ್ರೆ 2ನೇ ಫ್ಲೋರ್ನಲ್ಲಿ ಏನು ಬೀದಿ ನಾಯಿ ಬಂದಿಲ್ಲ ಅಡ್ಡಾಡ್ತಿರುವಂತದ್ದು. ಏನು ಈ ಆಸ್ಪತ್ರೆ ಸೆಕ್ಯೂರಿಟಿ ಯಾವ ರೀತಿ ಇದೆ, ಇಲ್ಲಿ ವ್ಯವಸ್ಥೆ ಯಾವ ರೀತಿ ಅನ್ನೋದಕ್ಕೆ ಹಿಡಿದಿರುವಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಅದು 2ನೇ ಫ್ಲೋರ್ ನಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಸರ್ಜನ್ ಅಂದ್ರೆ ಶಸ್ತ್ರಚಿಕಿತ್ಸಾ ವಿಭಾಗದ ಮುಂಭಾಗದಲ್ಲಿ ಇದು ನಾಯಿಗಳು ತಿರುಗಾಡ್ತಿದ್ರಲ್ಲಿ ಪೇಷಂಟ್ ಕಡೆ ಇರೋರು ಸಹ ಏನು ಊಟ ಮಾಡುವಂತ ಪ್ರದೇಶದಲ್ಲಿ ನಾಯಿಗಳೆಲ್ಲ ಬಂದು ಹೋಗುತ್ತೆ. ಆ ನಾಯಿಗಳು ಸಹ ಇಷ್ಟೊಂದು ರಾಜರೋಷವಾಗಿ ಒಳಗಡೆ ಬರುತ್ತೆ ಅಂತಂದ್ರೆ ಎಂತ ಇಲ್ಲಿ ಸೆಕ್ಯೂರಿಟಿ ಇರ್ಬೋದು, ಎಷ್ಟೊಂದು ಅವ್ಯವಸ್ಥೆ ಇರ್ಬೋದು ಅನ್ನೋದಕ್ಕೆ ಇದು ಹಿಡಿದಿರುವಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಏನು ಆ ನಾಯಿ ನೋಡ್ತಾ ಇರ್ಬೋದು, ಅವೆಲ್ಲ ಇಲ್ಲಿ ಒಳಗಡೆಗೆಲ್ಲ ಪೇಷಂಟ್ಸ್ ಇದ್ದಾರೆ. ಆ ಪೇಷಂಟ್ಸ್ ಇದ್ದಾರೆ, ಇಲ್ಲಿ ಎಲ್ಲ ಊಟ ಮಾಡ್ತಿರ್ತಾರೆ ಪೇಷಂಟ್ ಕಡೆ ರಾಜರೋಷವಾಗಿ ತಿರುಗಾಡುತ್ತೆ. ಸೊ ಇದನ್ನ ಯಾವ ರೀತಿ ಇಲ್ಲಿ ರೋಗಿಗಳೆಲ್ಲ ಬರ್ತಾರೆ. ಸೊ ಇಂತ ಇದಕ್ಕೇನು ಒಂದು ಸುಸಜ್ಜಿತವಾದಂತಹ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಅನ್ನೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಈ ಆಸ್ಪತ್ರೆಯ ವ್ಯವಸ್ಥೆ ನಿಜಕ್ಕೂ ರಾಜ್ಯದಲ್ಲಿ ಏನು ಆ ಮಾನ ಮರ್ಯಾದೆಯನ್ನು ಹರಾಜು ಮಾಡುವ ರೀತಿಯಲ್ಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅವಳಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬರುವಂತಹ ಬಡ ರೋಗಿಗಳಿಗೆ ಆಶ್ರಯ ಆಗಿರುವಂತಹ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದೆ. ಎಲ್ಲೆಂದರಲ್ಲಿ ಬೀದಿ ನಾಯಿಗಳು ಓಡಾಟ ಮಾಡ್ತಾ ಇರುವಂತಹ ಕಾರಣ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿಯಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಠಲ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ.
ಇದು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟೊಂದು ಅವ್ಯವಸ್ಥೆ ಅನ್ನೋದಕ್ಕೆ ಈಗ ನಿಮಗೆ ಒಂದು ಉದಾಹರಣೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಆಸ್ಪತ್ರೆ 2ನೇ ಫ್ಲೋರ್ ನಲ್ಲಿ ಏನು ಬೀದಿ ನಾಯಿ ಬಂದು ಇಲ್ಲಿ ಅಡ್ಡಾಡ್ತಿರುವಂತದ್ದು. ಇನ್ನು ಈ ಆಸ್ಪತ್ರೆ ಸೆಕ್ಯೂರಿಟಿ ಯಾವ ರೀತಿ ಇದೆ, ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಹಿಡಿದಿರುವಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಅದು 2ನೇ ಫ್ಲೋರ್ ನಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಸರ್ಜನ್ ಅಂದ್ರೆ ಶಸ್ತ್ರಚಿಕಿತ್ಸಾ ವಿಭಾಗದ ಮುಂಭಾಗದಲ್ಲಿ ಇದು ನಾಯಿಗಳು ತಿರುಗಾಡ್ತಿದ್ರೆ ಪೇಷಂಟ್ ಕಡೆ ಇರೋರು ಸಹ ಏನು ಊಟ ಮಾಡುವಂತ ಪ್ರದೇಶದಲ್ಲಿ ನಾಯಿಗಳೆಲ್ಲ ಬಂದು ಹೋಗುತ್ತೆ. ಆ ನಾಯಿಗಳು ಸಹ ಇಷ್ಟೊಂದು ರಾಜರೋಷವಾಗಿ ಒಳಗಡೆ ಬರುತ್ತೆ ಅಂತಂದ್ರೆ ಎಂತ ಇಲ್ಲಿ ಸೆಕ್ಯೂರಿಟಿ ಇರ್ಬೋದು, ಎಷ್ಟೊಂದು ಅವ್ಯವಸ್ಥೆ ಇರ್ಬೋದು ಅನ್ನೋದಕ್ಕೆ ಇದು ಹಿಡಿದಿರುವಂತ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಏನು ಆ ನಾಯಿ ನೋಡ್ತಾ ಇರ್ಬೋದು, ಅವೆಲ್ಲ ಇಲ್ಲಿ ಒಳಗಡೆಗೆಲ್ಲ ಪೇಷಂಟ್ಸ್ ಇದ್ದಾರೆ, ಆ ಪೇಷಂಟ್ಸ್ ಇದ್ದಾರೆ, ಇಲ್ಲಿ ಎಲ್ಲ ಊಟ ಮಾಡ್ತಿರ್ತಾರೆ ಪೇಷಂಟ್ ಕಡೆ ರಾಜರೋಷವಾಗಿ ತಿರುಗಾಡುತ್ತೆ. ಸೊ ಇದನ್ನ ಯಾವ ರೀತಿಯಲ್ಲಿ ಇಲ್ಲಿ ರೋಗಿಗಳೆಲ್ಲ ಬರ್ತಾರೆ. ಸೊ ಇಂತ ಇದಕ್ಕೇನು ಒಂದು ಸುಸಜ್ಜಿತವಾದಂತ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಅನ್ನೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಈ ಆಸ್ಪತ್ರೆಯ ವ್ಯವಸ್ಥೆ ನಿಜಕ್ಕೂ ರಾಜ್ಯದಲ್ಲಿ ಏನು ಆ ಮಾನ ಮರ್ಯಾದೆಯನ್ನು ಹರಾಜು ಮಾಡುವಂತ ಇದೆ, ಹರಾಜು ಮಾಡುವ ರೀತಿಯಲ್ಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಗೇರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬರುವಂತಹ ಬಡ ರೋಗಿಗಳಿಗೆ ಆಶ್ರಯ ಆಗಿರುವಂತಹ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದೆ. ಎಲ್ಲೆಂದರಲ್ಲಿ ಬೀದಿ ನಾಯಿಗಳು ಓಡಾಟ ಮಾಡ್ತಾ ಇರುವಂತಹ ಕಾರಣ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿಯಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಠಲ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಇದು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟೊಂದು ಅವ್ಯವಸ್ಥೆ ಅನ್ನೋದಕ್ಕೆ ಈಗ ನಿಮಗೆ ಒಂದು ಉದಾಹರಣೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಆಸ್ಪತ್ರೆ 2ನೇ ಫ್ಲೋರ್ ನಲ್ಲಿ ಏನು ಬೀದಿ ನಾಯಿ ಬಂದು ಇಲ್ಲಿ ಅಡ್ಡಾಡ್ತಿರುವಂತದ್ದು. ಇನ್ನು ಈ ಆಸ್ಪತ್ರೆ ಸೆಕ್ಯೂರಿಟಿ ಯಾವ ರೀತಿ ಇದೆ, ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಹಿಡಿದಿರುವಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಅದು 2ನೇ ಫ್ಲೋರ್ ನಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಸರ್ಜನ್ ಅಂದ್ರೆ ಶಸ್ತ್ರಚಿಕಿತ್ಸಾ ವಿಭಾಗದ ಮುಂಭಾಗದಲ್ಲಿ ಇದು ನಾಯಿಗಳು ತಿರುಗಾಡ್ತಿದ್ರೆ ಪೇಷಂಟ್ ಕಡೆ ಇರೋರು ಸಹ ಏನು ಊಟ ಮಾಡುವಂತ ಪ್ರದೇಶದಲ್ಲಿ ನಾಯಿಗಳೆಲ್ಲ ಬಂದು ಹೋಗುತ್ತೆ. ಆ ನಾಯಿಗಳು ಸಹ ಇಷ್ಟೊಂದು ರಾಜರೋಷವಾಗಿ ಒಳಗಡೆ ಬರುತ್ತೆ ಅಂತಂದ್ರೆ ಎಂತ ಇಲ್ಲಿ ಸೆಕ್ಯೂರಿಟಿ ಇರ್ಬೋದು, ಎಷ್ಟೊಂದು ಅವ್ಯವಸ್ಥೆ ಇರ್ಬೋದು ಅನ್ನೋದಕ್ಕೆ ಇದು ಹಿಡಿದಿರುವಂತ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಏನು ಆ ನಾಯಿ ನೋಡ್ತಾ ಇರ್ಬೋದು, ಅವೆಲ್ಲ ಇಲ್ಲಿ ಒಳಗಡೆಗೆಲ್ಲ ಪೇಷಂಟ್ಸ್ ಇದ್ದಾರೆ, ಆ ಪೇಷಂಟ್ಸ್ ಇದ್ದಾರೆ, ಇಲ್ಲಿ ಎಲ್ಲ ಊಟ ಮಾಡ್ತಿರ್ತಾರೆ ಪೇಷಂಟ್ ಕಡೆ ರಾಜರೋಷವಾಗಿ ತಿರುಗಾಡುತ್ತೆ. ಸೊ ಇದನ್ನ ಯಾವ ರೀತಿಯಲ್ಲಿ ಇಲ್ಲಿ ರೋಗಿಗಳೆಲ್ಲ ಬರ್ತಾರೆ. ಸೊ ಇಂತ ಇದಕ್ಕೇನು ಒಂದು ಸುಸಜ್ಜಿತವಾದಂತ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಅನ್ನೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಈ ಆಸ್ಪತ್ರೆಯ ವ್ಯವಸ್ಥೆ ನಿಜಕ್ಕೂ ರಾಜ್ಯದಲ್ಲಿ ಏನು ಆ ಮಾನ ಮರ್ಯಾದೆಯನ್ನು ಹರಾಜು ಮಾಡುವಂತ ಇದೆ, ಹರಾಜು ಮಾಡುವ ರೀತಿಯಲ್ಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಗೇರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಬರುವಂತಹ ಬಡ ರೋಗಿಗಳಿಗೆ ಆಶ್ರಯ ಆಗಿರುವಂತಹ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದೆ. ಎಲ್ಲೆಂದರಲ್ಲಿ ಬೀದಿ ನಾಯಿಗಳು ಓಡಾಟ ಮಾಡ್ತಾ ಇರುವಂತಹ ಕಾರಣ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಮತ್ತು ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿಯಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಠಲ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಇದು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟೊಂದು ಅವ್ಯವಸ್ಥೆ ಅನ್ನೋದಕ್ಕೆ ಈಗ ನಿಮಗೆ ಒಂದು ಉದಾಹರಣೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಆಸ್ಪತ್ರೆ 2ನೇ ಫ್ಲೋರ್ ನಲ್ಲಿ ಏನು ಬೀದಿ ನಾಯಿ ಬಂದು ಇಲ್ಲಿ ಅಡ್ಡಾಡ್ತಿರುವಂತದ್ದು. ಇನ್ನು ಈ ಆಸ್ಪತ್ರೆ ಸೆಕ್ಯೂರಿಟಿ ಯಾವ ರೀತಿ ಇದೆ, ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಹಿಡಿದಿರುವಂತಹ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಅದು 2ನೇ ಫ್ಲೋರ್ ನಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಸರ್ಜನ್ ಅಂದ್ರೆ ಶಸ್ತ್ರಚಿಕಿತ್ಸಾ ವಿಭಾಗದ ಮುಂಭಾಗದಲ್ಲಿ ಇದು ನಾಯಿಗಳು ತಿರುಗಾಡ್ತಿದ್ರೆ ಪೇಷಂಟ್ ಕಡೆ ಇರೋರು ಸಹ ಏನು ಊಟ ಮಾಡುವಂತ ಪ್ರದೇಶದಲ್ಲಿ ನಾಯಿಗಳೆಲ್ಲ ಬಂದು ಹೋಗುತ್ತೆ. ಆ ನಾಯಿಗಳು ಸಹ ಇಷ್ಟೊಂದು ರಾಜರೋಷವಾಗಿ ಒಳಗಡೆ ಬರುತ್ತೆ ಅಂತಂದ್ರೆ ಎಂತ ಇಲ್ಲಿ ಸೆಕ್ಯೂರಿಟಿ ಇರ್ಬೋದು, ಎಷ್ಟೊಂದು ಅವ್ಯವಸ್ಥೆ ಇರ್ಬೋದು ಅನ್ನೋದಕ್ಕೆ ಇದು ಹಿಡಿದಿರುವಂತ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಏನು ಆ ನಾಯಿ ನೋಡ್ತಾ ಇರ್ಬೋದು, ಅವೆಲ್ಲ ಇಲ್ಲಿ ಒಳಗಡೆಗೆಲ್ಲ ಪೇಷಂಟ್ಸ್ ಇದ್ದಾರೆ, ಆ ಪೇಷಂಟ್ಸ್ ಇದ್ದಾರೆ, ಇಲ್ಲಿ ಎಲ್ಲ ಊಟ ಮಾಡ್ತಿರ್ತಾರೆ ಪೇಷಂಟ್ ಕಡೆ ರಾಜರೋಷವಾಗಿ ತಿರುಗಾಡುತ್ತೆ. ಸೊ ಇದನ್ನ ಯಾವ ರೀತಿಯಲ್ಲಿ ಇಲ್ಲಿ ರೋಗಿಗಳೆಲ್ಲ ಬರ್ತಾರೆ. ಸೊ ಇಂತ ಇದಕ್ಕೇನು ಒಂದು ಸುಸಜ್ಜಿತವಾದಂತ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಅನ್ನೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಈ ಆಸ್ಪತ್ರೆಯ ವ್ಯವಸ್ಥೆ ನಿಜಕ್ಕೂ ರಾಜ್ಯದಲ್ಲಿ ಏನು ಆ ಮಾನ ಮರ್ಯಾದೆಯನ್ನು ಹರಾಜು ಮಾಡುವಂತ ಇದೆ, ಹರಾಜು ಮಾಡುವ ರೀತಿಯಲ್ಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಗೇರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.